ಅವರ ಒಡನಾಟ ಯಾಕೆ ಅಂತ ಹೇಳಿದರೆ ನಿಮ್ಮ ತಾತ ಅವರು ಅಂತ ಸಂಗೀತ ನಿರ್ದೇಶಕರು, ಹಾಗಾಗಿ ಎಸ್ ಜಾನಕಿ ಅವ್ರ ಜೊತೆಗೆ ನಿಮ್ಮ ಒಡನಾಟ ಹೆಚ್ಚಿನದಾಗಿರುತ್ತೆ, ಹಲವು ನೆನಪುಗಳಿರ್ತವೆ. ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿ. ಅದೇ ನಾನು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ ಆಂಟಿನ. ಏನಕ್ಕಂದರೆ ನಮ್ಮ ತಾತ ಮನೆಗೆ ಬರ್ತಾಯಿದ್ರು ಅವರು ಒಂದೊಂದ್ಸಲ. ಆಮೇಲೆ ತಾತನ ಜೊತೆ ನಾನು ರೆಕಾರ್ಡಿಂಗ್ಸು ಅವ್ರದ್ದೆಲ್ಲ ಇಳಯರಾಜ ಅಂಕಲ್ದು ಪ್ರಸಾದ್ ಸ್ಟುಡಿಯೋಗೆ ಹೋದಾಗ ಇವರು ಹಾಡ್ತಾ ಇದ್ದಿದ್ದೆಲ್ಲನೂ ತುಂಬ ರೆಕಾರ್ಡಿಂಗ್ಸ್ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಫಸ್ಟು ಅವರು. ನಾನು ಫಸ್ಟ್ ಟೈಮ್ ಅವ್ರನ್ನ ಅಡ್ವೈಸ್ ಕೇಳಿದ್ದೆ. ನಾವು ಸಂಗೀತ ಆಡ್ತಾ ಇದ್ದಿದ್ದರಿಂದ ಸಿನಿಮಾ ಹಾಡು ಹೈ ಪಿಚ್ ಹೋಗಲ್ಲ ಅಂತ. ಆವಾಗ ಅಡ್ವೈಸ್ ಮಾಡಿದರು, ನೀನು ಸಿನಿಮಾ ಹಾಡು ಸಂಗೀತನೇ ಜಾಸ್ತಿ ಶ್ರುತಿಯಲ್ಲಿ ಪ್ರಾಕ್ಟೀಸ್ ಮಾಡು ಅಂತ. ನಾನು ಇಷ್ಟ ಆದರೂ ಕೆಲವು ಹಾಡುಗಳನ್ನ ಹಾಡಿರೋದು ಜನಗಳಿಗಿಷ್ಟ ಆಗಿದೆ, ನಂಗೆ ಬಂದಿದೆ ಅಂದರೆ ಅದು ಅವರೇ ಕಾರಣ. ಏನಕ್ಕಂದರೆ ನಂಗೆ ಚಿಕ್ಕ ವಯಸ್ಸಿಂದ ನನಗೆ ನಮ್ಮ ತಾಯಿ ನಂಗೆ ಮನೇಲಿ ಸಂಗೀತ ಹೇಳ್ಕೊಡ್ತಾಯಿದ್ರು. ಅಮ್ಮನೂ ಜಾನಕಿ ಆಂಟಿದು ಚಿಕ್ಕವಳಿದ್ದಾಗಲೇ ಜಯಗೌರಿ ನಂಬಿದ ನಿನ್ನ ಕೊಡ್ತಾಯಿದ್ರು. ಇವರು ನನಗೆ ಅಮ್ಮನ ಥರನೇ, ನಂಗೆ ದೇವ್ರ ಥರ. ತುಂಬ ಅವ್ರ ಮೇಲೆ ನಂಗೆ ತುಂಬ ಪ್ರೀತಿ, ತುಂಬ ಅದು ನಂಗೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ನೀವು ಅವ್ರ ಜೊತೆಗೆ ಹಾಡಿದಂಥ ಹಾಡು ಅಂದರೆ ನಿಮ್ಮ ಶ್ರುತಿ, ನಿಮ್ಮ ಸ್ಥಾಯ ಇದನ್ನೆಲ್ಲವನ್ನು ಅವರು ಕೇಳಿಸ್ಕೊಳ್ಳುವಂಥ ಸಂದರ್ಭ ಇರ್ಬೋದು. ನಿಮಗೆ ಅಡ್ವೈಸ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಹಾಡುಗಳನ್ನು ಆಡ್ತಾ ಇದ್ರಿ, ಆ ಥರದ್ದು ನೆನಪಿದೆ? ಅವರೇ ಕಂಪೋಸ್ ಮಾಡಿರೋದು ಕೃಷ್ಣಂದೆಲ್ಲ ನಂಗೆ ಹಾಡು ತೋರಿಸಿದ್ರು. ಅವ್ರಿಗೆ ಕೃಷ್ಣ ಅಂದರೆ ಇಷ್ಟ ತುಂಬ. ಒಂದು ಸರಿ ತುಂಬ ಮುಂಚೆ ಅವ್ರಿಗೆ ಒಂದು ಕೃಷ್ಣಂದು ನಾನು ಸ್ಯಾಂಡಲ್ವುಡ್ ಸ್ಟ್ಯಾಚು ಕೊಟ್ಟಿದ್ದೆ. ಆವಾಗ ಅರವಿಂದ್ ಸ್ಟುಡಿಯೋ ಅವರು, ಜಯಶ್ರೀ ಅರವಿಂದ್ ಆಂಟಿ ಅಂತ, ಅವ್ರು ಹೋಗಿದ್ದಾಗ ಚೆನ್ನೈಯಲ್ಲಿ ತೋರಿಸಿದ್ರಂತೆ, ನೋಡಿದ್ದು ವಾಣಿ ಕೊಟ್ಟಿದ್ದು ಅಂತ. ನನಗೂ ಕೃಷ್ಣ ಅಂದರೆ ತುಂಬ ಇಷ್ಟ. ಆಮೇಲೆ ಗೊತ್ತಿಲ್ಲ, ನನಗೆ ಅವರಂದರೆ ಒಂದೊಂದು ಇಬ್ಬರು ಸೇಮ್ ಗುಣ ನನಗಿಷ್ಟ. ಅವರಂದರೆ ಒಂದೊಂದೀಗ ಹೂಗಳಂದರೆ ನಂಗೆ ತುಂಬ ಇಷ್ಟ. ನೀವು ನೋಡಿರ್ಬೋದು ಅವ್ರಿಗೂ ಹೂ ಅಂದರೆ. ಮತ್ತು ನಂದು ಫೇವ್ರೇಟ್ ಕಲರ್ ವೈಟು ಬ್ಲೂ. ಈ ಸೀರೆನೂ ಅವರೇ ನಂಗೆ ಕೊಟ್ಟಿದ್ದಿದ್ದು. ನಾನೇ ಕೇಳಿದ್ದೆ, ನೀವು ಉಟ್ಕೊಂಡ್ರೆ ಸೀರೆ ಒಂದು ಕೊಡಿ ಅಂತ. ಆವಾಗ ನಾನು ಉಟ್ಟಿರೋದು ಬೇಡ ಅಂದ್ಬಿಟ್ಟು ಹೊಸದು ಅದು 20 ವರ್ಷ ಮುಂಚೆ ಕೊಟ್ಟಿದ್ದಿದ್ದು ಅವ್ರು. ಅಂದರೆ ವಿಶೇಷ ಎಸ್ ಜಾನಕಿ ಅವರ ಹಾಡು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಉಡುಗೆ ತೊಡುಗೆನೂ ಕೂಡ ಅಷ್ಟರ ಮಟ್ಟಿಗೆ ತುಂಬ ಪ್ರೀತಿ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಇರ್ತಾಯಿತ್ತು, ಗೌರವಯುತವಾಗಿ. ಮತ್ತು ಒಬ್ಬರು ಗಾಯಕರು ಅಂದರೆ ಈ ಥರ ಇದ್ರೆ ಚೆಂದ ಇರುತ್ತೆ, ಇಷ್ಟಪಡೋ ಥರ ಇರುತ್ತೆ, ಆ ಥರದ್ದೆಲ್ಲ ಅನಿಸುತ್ತೆ. ಹೌದು, ಅವರು ಅದೇ ಇವಾಗ ಕಾಲ ಚೇಂಜ್ ಆಗೋಗಿದೆ. ಅವ್ರ ಇದಕ್ಕೆ ಹೊಟ್ಟೋಯ್ತದು. ಆ ವಿನಾಯತೆಯೂ ಅಷ್ಟೇ ಇವಾಗೆಲ್ಲ ಯಾರಿಗೂ ಇರಲ್ಲ ಅಷ್ಟು. ಅಂದರೆ ವಿಶೇಷ ಮೇಡಮ್, ಬೇರೆ ರಾಜ್ಯದಲ್ಲಿ ಅವರು ಹುಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೆಲದ ನಂಟು ಬರೋದು ಭಾಳ ಕಷ್ಟ. ಅಂದರೆ ಸಂಗೀತದ ನಂಟಿರುತ್ತೆ, ಭಾಷೆ ನಂಟಿರುತ್ತೆ, ಎಲ್ಲವೂ ಇರುತ್ತೆ. ಆದರೆ ನೆಲದ ನಂಟು ಅಂದರೆ ನಮ್ಮ ಕನ್ನಡದಲ್ಲೇ ಇರಬೇಕು, ಅದರಲ್ಲೂ ಮೈಸೂರಿನಲ್ಲಿ ಇರಬೇಕು, ಈ ಥರದೊಂದು ಆಸೆ ಇರುತ್ತೆ ಅವ್ರದ್ದು. ಅದು ನಮ್ಮ ಪುಣ್ಯ. ಅವ್ರು ಆಂಧ್ರದವರಾಗಿನೂ ಅವ್ರಿಗೆ ಇಲ್ಲಿ ಇಷ್ಟ ಆಗಿ ನಮ್ಮ ಪುಣ್ಯ ಅದು. ಇವತ್ತಿನ ಯುವಕರುಗಳಿರ್ತಾರೆ, ಅಂದರೆ ಯುವ ಗಾಯಕರುಗಳಿರ್ತಾರೆ, ನಿಮಗೆ ಇವರು ಸ್ಫೂರ್ತಿಯಾಗಿದ್ದರು, ಈ ಥರದ್ದೆಲ್ಲ? ಯುವ ಗಾಯಕರು ಹಂಬಲ್ನೆಸ್ ಅವರಿಂದ ಕಲಿಬೇಕು. ಇವಾಗೆಲ್ಲ ಸ್ವಲ್ಪ ಬಂದ್ರೇ ತುಂಬ ಚೇಂಜ್ ಆಗಿಬಿಡ್ತಾರೆ. ಆಮೇಲೆ ಪ್ರಾಕ್ಟೀಸ್ ಮಾಡಿ ಕಷ್ಟದ್ದು ಹಾಡಬೇಕು. ಸುಮ್ಮನೆ ಬೇರೆ ಥರದ್ಕಿನ್ನ ಇವ್ರು ಹಾಡಿರೋ ಇವಾಗ ಶಿವ ಶಿವ ಎನ್ನೋದ ನಾಲಿಗೆ ಏಕೆ, ಅದನ್ನು ನಾನು ಚಿಕ್ಕವಳಿಂದ ಎಷ್ಟು ಸಾವಿರ ಸಲ ಹಾಡ್ಕೊಂಡಿದ್ದೀನಿ ಲೆಕ್ಕ ಇಲ್ಲ. ಪ್ರೋಗ್ರಾಮ್ಸಲ್ಲೂ ಹಾಡಿದ್ದೀನಿ. ಆ ಥರ ಅವರು ಹಾಡು ಒಂದೊಂದು ಹಾಡು ಕಲಿತರು ನಮಗೆ ಎಲ್ಲ ಸಿಂಗರ್ಸ್ಗೂ ಅವರ ಎಕ್ಸ್ಪ್ರೆಷನ್ಸು, ಒಂದೊಂದು ಆಲಾಪು ಅವ್ರು ಹಾಡಿರೋದು, ಅದೇ ಒಂದೊಂದು ದೊಡ್ಡ ಪಾಠ ನಮಗೆ. ಇದು ಗಾಯಕರಾದಂತಹ ವಾಣಿ ಹರಿಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪಂಚೇಶ್ TV5 ಮೈಸೂರು. ಮತ್ತು ಅವರು ಪ್ರತಿಯೊಬ್ಬರನ್ನು ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರು ಪ್ರೀತಿಸೋ ಒಂದು ರೀತಿ, ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ ರೀತಿಯನ್ನು ನೋಡಿದರೆ ಅದೆಷ್ಟು ಹೃದಯ ತುಂಬ ಪ್ರೀತಿಯ ಕಣಜವನ್ನು
ಪ್ರೀತಿಯ ಕಣಜ ಅವರಲ್ಲಿ ಎಷ್ಟು ತುಂಬಿತ್ತು ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ ಹೇಳೋದಕ್ಕೆ. ಅದನ್ನು ಆ ಕ್ಷಣದಲ್ಲಿ ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಅದರಿಂದ ಭಾಳ ಸಲ ನಾನು ಭೇಟಿಯಾಗಿದೆ. ಆ ನಂತರದಲ್ಲಿ ನಾನು ಭೇಟಿ ಆಗಿರಲಿಲ್ಲ. ಅವ್ರನ್ನ ನೋಡಿದಾಗೆಲ್ಲ ನನಗೆ ಒಂದು ರೀತಿಯ ದೈವಿಕ ಭಾವನೆ ಬರ್ತಿತ್ತು. ಅವರು ಕೂಡ ಹಾಗೆ ಇರ್ತಿದ್ರು ಕೂಡ. ಅದು ವೈಯಕ್ತಿಕವಾಗಿ ಅವರ ಗುಣಧರ್ಮಗಳು ಇಂಥ ದೊಡ್ಡ ಒಂದು ಸ್ಥಾನಮಾನಗಳನ್ನು ಜಗತ್ಪ್ರಸಿದ್ಧಿಯನ್ನು ಪಡ್ಕೊಂಡ್ರೂ ಕೂಡ ಸಹಜವಾದ ಬದುಕನ್ನು, ಒಂದು ನೈಜವಾದ ಬದುಕನ್ನು ಮತ್ತು ಒಂದು ಸಾಂಸ್ಕೃತಿಕವಾಗಿ ಒಂದು ಮಾದರಿಯ ಬದುಕನ್ನು ಬದುಕಿದಂಥವರು ಕೂಡ. ಆ ರೀತಿಯ ಬದುಕನ್ನು ಬದುಕೋದು, ಆಮೇಲೆ ತುಂಬ ಸ್ವಾಭಿಮಾನಿ, ಕಠಿಣವಾದ ಒಂದು ನಿಲುವುಗಳನ್ನು ಅವರು ತಗೊಳ್ತಿದ್ರು ಮತ್ತು ವೃತ್ತಿ ಧರ್ಮವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಾಲಿಸ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಬದುಕಿನಾದ್ಯಂತ ಅರ್ಪಣೆ ಮಾಡಿಕೊಂಡಂಥದ್ದು. ಹಾಗಾಗಿ ಅವರಿಗಾಗಿಯೇ ಈ ಒಂದು ಸಂಗೀತ ಜಗತ್ತು ಹುಟ್ಟಿದೆಯೋ ಅಥವಾ ಸಂಗೀತ ಜಗತ್ತಿಗಾಗಿ ಅವರು ಹುಟ್ಟಿದ್ರು ಅನ್ನೋ ಹಾಗೆ ಒಂದಕ್ಕೊಂದು ಅದನ್ನು ಬಿಡಿಸಿ ಬೇರೆ ಮಾಡಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಷ್ಟು ಆ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು ಅವರು. ಸಂಗೀತ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು. ಏನು ಹೇಳ್ಬೋದು, ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಎಷ್ಟು ಭಾಷೆಗಳಲ್ಲಿ ಸುಮಾರು ಒಂದು 15-20 ಭಾಷೆ ಮಾಡಿರ್ಬೋದು ಅನ್ಕೋತೀನಿ. ಅವರು ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾರೆ ಕೂಡ. ಒರಿಸ್ಸಾ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ, ಪಂಜಾಬಿ, ತುಳು, ಕೊಂಕಣಿ, ದಕ್ಷಿಣದ ಭಾಷೆಗಳು, ತಮಿಳು, ಕನ್ನಡ, ತೆಲುಗು, ಜರ್ಮನು, ಜಪಾನ್, ಆ ಥರದ ಫ್ರೆಂಚು, ಆ ಥರದ ಭಾಷೆಗಳೆಲ್ಲ ಹಾಡಿದ್ದಾರೆ. ಅಂದರೆ ಅದಷ್ಟು ಸುಲಭವಾಗಿ ಹೊಲಿಯುವಂಥದ್ದಲ್ಲ. ಅವರು ನಮ್ಮ ಭಾಷೆಯನ್ನು ತಮ್ಮದಾಗಿಸ್ಕೊಳ್ತಕ್ಕಂಥದ್ದು ಕ್ಷಣಾರ್ಧದಲ್ಲಿ. ಅದಕ್ಕೊಂದು ದೊಡ್ಡ ಕೃಷಿನೇ ಬೇಕು. ಈಗ ನಾವು ಒಂದು ಭಾಷೆನ ಕಲಿಬೇಕು ಅಂತಂದರೆ ಅಷ್ಟು ಸುಲಭವಾದ ಒಂದು ಭಾಷೆನ ಹೇಳೋದು, ಒಂದು ಭಾಷೆ. ನಮ್ಮ ಅಕ್ಕಪಕ್ಕದ ರಾಜ್ಯದ ಭಾಷೆನೇ ಅರುಕು ಮುರುಕು ಮಾತಾಡ್ತೀವಿ ನಾವು. ಸಂಪೂರ್ಣವಾಗಿ ಕಲಿಬೇಕು, ಬರ್ಕೊಳ್ಬೇಕು, ಅದನ್ನು ಧ್ಯಾನ ಕೊಟ್ಟು ಅದನ್ನು ಗಮನಿಸಿ ಅಪಭ್ರಂಶವಾಗದೆ ಸ್ಫುಟವಾಗಿ ಹಾಡಬೇಕು ಅಂದರೆ ಅದು ಜಾನಕಿ ಅಮ್ಮವ್ರಿಗೆ ಮಾತ್ರ ಸಾಧ್ಯ ಆಯಿತು. ಅದು ಅವರೊಬ್ಬರೇ. ಇನ್ನೂ ಬಹಳ ದೊಡ್ಡದ ಎತ್ತರದ ದೇಶದ ಗಾಯಕಿಯರು ಇರಬಹುದು, ಬಟ್ ಈ ವಿಷಯದಲ್ಲಿ ಜಾನಕಮ್ಮ ಅವ್ರನ್ನ ಬಿಟ್ಟರೆ ಮತ್ತಾರೂ ಸರಿಸಾಟಿ ಅಲ್ಲ ಅವರಿಗೆ ಅನ್ನೋದು. ವಿಶೇಷವಾಗಿ ಅವರು ಕೊನೆಯ ಕ್ಷಣಗಳನ್ನು ನಮ್ಮ ಮೈಸೂರಿನ